ಪ್ರಿಯಾಂಕ್ ಖರ್ಗೆ ಅವರದ್ದು ಅತ್ಯಂತ ಬುದ್ಧಿವಂತ ನಡೆ ಇದು. ಯಾಕಂದರೆ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಗೊತ್ತಿದೆ, ಬಿ ಜೆ ಪಿಗಿಂತ ಗಟ್ಟಿ ಎದುರಾಳಿ ಯಾರಾದರೂ ಆಗ್ಬೋದು ಚುನಾವಣೆಯಲ್ಲಿ ಅಂದರೆ ಅದು RSS. ಬಿ ಜೆ ಪಿಯ ಬಲ ಎಲ್ಲಿದೆ ಅಂದರೆ RSSನ ಸಂಘಟನೆಯಲ್ಲಿ. ಹಿಂದಿನ ಕೆಲ ಚುನಾವಣೆಗಳನ್ನು ನಿಮಗೆ ಎಕ್ಸಾಂಪಲ್ ಆಗಿ ವಿವರಿಸ್ತಾ ಹೋಗ್ತೀನಿ. ದೆಹಲಿ ಚುನಾವಣೆ 50ಕ್ಕೂ ಹೆಚ್ಚು ಬೂತ್ ಮಟ್ಟದ ಸಭೆ ನಡೆಸಿದ ಬಿ ಜೆ ಪಿ ಅಲ್ಲ RSS. ಮಹಾರಾಷ್ಟ್ರ ಚುನಾವಣೆ 63,000 ಕಾರ್ನರ್ ಮೀಟಿಂಗನ್ನು ನಡೆಸಿದ್ದು ಬಿ ಜೆ ಪಿ ಅಲ್ಲ RSS. ಹರಿಯಾಣ ಚುನಾವಣೆ 1 ಲಕ್ಷಕ್ಕೂ ಹೆಚ್ಚಿನ ತೋಲಿ ಸಭೆಯನ್ನು ನಡೆಸಿದ್ದು RSS. ಇದರ ಪರಿಣಾಮವಾಗಿ ಗೆದ್ದಿದ್ದು ಬಿಜೆಪಿ. ಈ ಅಪಾಯ ಪ್ರಿಯಾಂಕ್ ಖರ್ಗೆ ಅವರಿಗೆ ಗೊತ್ತಿದೆ. ಹಾಗಾಗಿ ಅವರು ವಿರೋಧ ಮಾಡಬೇಕಾಗಿರೋದು ಬಿಜೆಪಿಯನ್ನಾದರೂ ಕೂಡ ವಿರೋಧ ಮಾಡ್ತಾ ಇರೋದು RSSನ. ನೀವು ಸೆನ್ಸ್ಲೆಸ್ ಅಂತೀರಿ, ಅವರು ಬುದ್ಧಿವಂತ ನಡೆ ಇಟ್ಟಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ಪ್ರಿಯಾಂಕ ಖರ್ಗೆ ಅವರು ಬುದ್ಧಿವಂತ ನಡೆ ಅಂತ ಯಾರು ಹೇಳ್ತಾ ಇದ್ದಾರೆ ಮೇಡಮ್? ನೀವು ಹೇಳ್ತಾ ಇದ್ದೀರಾ, ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರಾ? ಈಗ ಉದಾಹರಣೆಗೆ ಪ್ರಿಯಾಂಕ ಖರ್ಗೆ ಅವರು ಬುದ್ಧಿವಂತ ನಡೆಯನ್ನು ಆಗಿದ್ರೆ ಹಂಗಾದ್ರೆ RSS ಬ್ಯಾನ್ ಮಾಡಲಿ. ಅವರು ಭಾಳ ಬುದ್ಧಿವಂತ ವ್ಯಕ್ತಿ ಸಲಹೆ ಕೊಡ್ತಾ ಇದ್ದಾರೆ. ಹಂಗಾದ್ರೆ 4 ಜನ ಮಿನಿಸ್ಟರ್ಸ್ ಪ್ರಿಯಾಂಕ ಖರ್ಗೆ ಹೇಳಿದ್ದು ಸರಿ ಇದೆ, ಪ್ರೆಸ್ ಕಾನ್ಫರೆನ್ಸ್ ಮಾಡಲಿ ಎಲ್ಲ ಜಿಲ್ಲೆಗಳಲ್ಲಿ.